Hello everyone, welcome to CAD NEST YouTube channel. So ಇವತ್ತಿನ ಟಾಪಿಕ್ ಬಂದು ಕರ್ಟನ್ ಸಿಸ್ಟಮ್. ಸೊ ವಾಟ್ ಇಸ್ ಕರ್ಟನ್ ಸಿಸ್ಟಮ್? ಕರ್ಟನ್ ಸಿಸ್ಟಮ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಸೊ ಹೇಗೆ ಅದರಿಂದ ನಾವು ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಅಲ್ಲಿ ಕರ್ಟನ್ ಸಿಸ್ಟಮ್ ಅಂತ ಆಪ್ಷನ್ ಇದೆ. ಸೊ ಅದು ಕರ್ಟನ್ ಸಿಸ್ಟಮ್ ಅಪ್ಲೈ ಮಾಡೋದಕ್ಕೆ ಹೇಳುತ್ತೆ. ಸೊ ನಾವು ಕರ್ಟನ್ ವಾಲ್ನ ಫಸ್ಟ್ ಡ್ರಾ ಮಾಡಬೇಕು. ಸೊ ಕರ್ಟನ್ ವಾಲ್ ಅಂತ ಹೇಳಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಅ ಟೈಪ್ ಆಫ್ ಗ್ಲಾಸ್ ವಾಲ್. ಸೊ ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಕ್ಯಾಟಗರಿ ನಾವು ವಾಲ್ ಆ್ಯಂಡ್ ಸ್ಟ್ರಕ್ಚರ್ ತಗೋತೀವಿ. ತೊಗೊಂಡು ಎಡಿಟ್ ಟೈಪ್ ಮಾಡಿ. ಸೊ ಇಲ್ಲಿ ಫ್ಯಾಮಿಲಿ ಟೈಪ್ ಬೇಸಿಕ್ ವಾಲ್ ಇರೋದನ್ನು ನಾವು ಕರ್ಟನ್ ವಾಲ್ಗೆ ಡ್ಯೂಪ್ಲಿಕೇಟ್ ಮಾಡಿ ಸೊ ಕರ್ಟನ್ ವಾಲ್ನ ಡ್ರಾ ಮಾಡ್ತೀವಿ. ಸೊ ಇಲ್ಲಿಂದ ಅರೌಂಡ್ ಒಂದು 30 ಫೀಟ್ ಇದೆ. ಸೊ ಜಸ್ಟ್ ನಾನೊಂದು 15 ಫೀಟಿಗೆ ಕೊಡ್ತಿದ್ದೀನಿ ಕರ್ಟನ್ ವಾಲ್ನ. ಸೊ 15 ಫೀಟ್ 6 ಇಂಚಸ್ ಇದೆ. ಸೊ 3D ವ್ಯೂ ಅಲ್ಲಿ ನೋಡೋಣ. ಇದನ್ನು ರಿಯಲಿಸ್ಟಿಕ್ಕಲ್ಲಿ ಇಡ್ತಾ ಇದ್ದೀನಿ. ಸೊ ನೋಡಿ, ಇದು ಕಂಪ್ಲೀಟ್ಲಿ ಗ್ಲಾಸ್ ವಾಲು. ಸೊ ಅದರಲ್ಲಿ ಆಲ್ರೆಡಿ ಮೆಟೀರಿಯಲ್ಲು ಗ್ಲಾಸ್ ಫಿಕ್ಸ್ ಆಗಿರುತ್ತೆ. ಸೊ ಇದನ್ನು ಗ್ಲಾಸ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು? ಸೊ ನಾರ್ಮಲ್ ವಾಲ್ನ ಸೆಲೆಕ್ಟ್ ಮಾಡಿ ಇನ್ನು 3 ಸೈಡ್ಸೂ ನಾನು ನಾರ್ಮಲ್ ವಾಲೇ ಹಾಕ್ತಾಯಿದ್ದೀನಿ ಡ್ಯೂಪ್ಲಿಕೇಟ್ ಮಾಡಿ. ಸೊ ಎಡಿಟ್ ಟೈಪ್, ಸೊ ಇದು ನಾರ್ಮಲ್ ವಾಲ್ ಥಿಕ್ನೆಸ್ಸು. ಸೊ 3 ಸೈಡ್ಸ್ಗೆ ನಾರ್ಮಲ್ ವಾಲ್ ಕವರ್ ಮಾಡ್ತಾ ಇದ್ದೀನಿ. ಸೊ ಅರೌಂಡ್ ಒಂದು 11 ಫೀಟ್ ಇದೆ. ಇದ್ರೊಳಗಡೆ ಯಾವುದಾದ್ರೂ ಒಂದು ಕಾಂಪೊನೆಂಟ್ನ ನಾವು ಪ್ಲೇಸ್ ಮಾಡಿದಾಗ ಗೊತ್ತಾಗುತ್ತೆ ಅದಕ್ಕೆ ಟ್ರಾನ್ಸ್ಪರೆನ್ಸಿ ಇದೆಯಾ ಇಲ್ವಾ ಅನ್ನೋದು. ಸೊ ಫ್ಲೋರ್ ಸಹ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫಿನಿಶ್, ಓವರ್ಲ್ಯಾಪಿಂಗ್ ತೋರಿಸ್ತದೆ. ಡಿಲೀಟ್. ಸೊ ಫಿನಿಶ್. ಈಗ 3 ಸೈಡ್ಸು ಕರ್ಟನ್ ವಾಲ್, 3 ಸೈಡ್ಸು ನಾರ್ಮಲ್ ವಾಲು, ಇನ್ನು ಮಿಕ್ಕಿದ್ದು ಕರ್ಟನ್ ವಾಲು. ಸೊ ಅದು ನೋಡಿ, ಈಗ ವಾಲ್ ನನಗೆ ಈ ಫ್ರಂಟ್ ವಾಲ್ ಗ್ಲಾಸ್ ವಾಲಿಂದ ಹಿಂದೆಗಡೆ ವಾಲು ಮತ್ತು ಈ ಲೆಫ್ಟ್ ಸೈಡಲ್ಲಿರೋ ವಾಲು ವ್ಯೂ ಆಗ್ತದೆ. ಸಪೋಸ್ ನೀವು ಅಲ್ಲಿ ಚೇರು ಅಥವಾ ಟೇಬಲ್ಲು ಏನಾದರೂ ಪ್ಲೇಸ್ ಮಾಡಿದ್ರೂ ವ್ಯೂ ಆಗುತ್ತೆ. ಸೊ ಒನ್ಸ್ ಅದನ್ನು ಹಾಕಿನೇ ತೋರಿಸ್ತೀನಿ ಹೇಗೆ ವ್ಯೂ ಆಗುತ್ತೆ ಅಂತ. ಸೊ ಡಿಫಾಲ್ಟಾಗೆ ಅದ್ರದ್ದು ಮೆಟೀರಿಯಲ್ಲು ಗ್ಲಾಸ್ ಆಗಿ ಸೆಟ್ ಆಗಿರುತ್ತೆ. ಸೊ ಯಾವ್ದಾದ್ರು ಒಂದು ಕಾಂಪೊನೆಂಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ಡೆಸ್ಕ್ ಇದೆ. ಸೊ ಡೆಸ್ಕ್ನ ಪ್ಲೇಸ್ ಮಾಡಿದ್ದೀನಿ. ಲೆಟ್ ಮಿ ಚೆಕ್ ಇಟ್ ಇನ್ 3D ವ್ಯೂ. ನೋಡಿ, ಸೊ ಟ್ರಾನ್ಸ್ಪರೆನ್ಸಿ ಇರೋದ್ರಿಂದನೇ ನನಗೆ ಆ ಕರ್ಟನ್ ಗ್ಲಾಸಿಂದ ಆ ಟೇಬಲ್ ಕಾಣಿಸ್ತದೆ. ಸೊ ಕರ್ಟನ್ ಗ್ಲಾಸಿಗೆ ಏನೇನೆಲ್ಲ ಮಾಡಿಫಿಕೇಷನ್ಸ್ ಇರುತ್ತೆ ಅಂತಂದರೆ, ಸೊ ಫಸ್ಟು ಈ ಕರ್ಟನ್ ಗ್ಲಾಸಿಗೆ ಇಲ್ಲಿ ಆರ್ಕಿಟೆಕ್ಚರ್ ಕಾಲಮಲ್ಲಿ ಕರ್ಟನ್ ಗ್ರಿಡ್ ಮತ್ತು ಮೂಲಿಯನ್ ಆಪ್ಷನ್ಸ್ ಇದೆ. ಸೊ ಕರ್ಟನ್ ಗ್ರಿಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಈ ಗ್ಲಾಸ್ ಮೇಲೆ ಎಲ್ಲೆಲ್ಲಿ ಬಾರ್ಡರ್ ಹಾಕಬೇಕು ಇದನ್ನು ಮಾರ್ಕಿಂಗ್ ಮಾಡ್ಕೋಬೋದು. ಸೊ ಈಗ ನಾನು ಕೊಡ್ತಾ ಇರೋದು ವರ್ಟಿಕಲ್ ಗ್ರಿಡ್. ಸಪೋಸ್ ಹಾರಿಜಾಂಟಲ್ ಗ್ರಿಡ್ ಬೇಕಂತ ಹೇಳಿದ್ರು ಅದನ್ನು ಹೀಗೆ ಮಾರ್ಕಿಂಗ್ ಮಾಡ್ಕೋಬೋದು. ಈಗ ಸೆಲೆಕ್ಟ್ ಮಾಡಿದಾಗ ಇರ್ ಡಿಸ್ಟೆನ್ಸ್ ತೋರಿಸುತ್ತೆ. ಸೊ ಮೇಲಿಂದ ಅದು ಫ್ರಮ್ ಟಾಪ್ ಕಾನ್ಸ್ಟೆಂಟಿಂದ 2 ಫೀಟ್ 7 ಇಂಚಸ್ ಇದೆ. ಸೊ ನಾನು 3 ಫೀಟ್ ಅಂತ ಹೇಳಿದ್ರೆ, ಸೊ ಫ್ರಮ್ ಟಾಪ್ ಇಟ್ ಇಸ್ ಡೌನ್ವರ್ಡ್ ಅದು ಮೂವ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಇದನ್ನೇ ಆಫ್ಸೆಟ್ ಆದರೂ ತೊಗೋಬೋದು. ಇಲ್ಲ ಅಂತಂದರೆ ಮತ್ತೆ ಕರ್ಟನ್ ಗ್ರಿಡ್ನ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಮೂಲಿಯನ್ ಹಾಕ್ತೀನಿ. ಇದು ಥ್ರೂ ಔಟ್ ಇಲ್ಲಿಂದ ಇಲ್ಲಿವರೆಗೂ ಮೂಲಿಯನ್ ಬರ್ತಿದೆ. ಸಪೋಸ್ ನಾನು 1 ಸೆಗ್ಮೆಂಟ್ ಅಂತ ತೊಗೊಂಡ್ರೆ ಜಸ್ಟ್ ಈ ಥರ ಇಲ್ಲಿ ಮತ್ತು ಇಲ್ಲಿ ಈ ಲೆವೆಲ್ಲಿಗೆ ಒಂದೊಂದು ಗ್ಲಾಸ್ಗೆ ಪರ್ಟಿಕ್ಯುಲರ್ ಗ್ಲಾಸಿಗೆ ನಾನು ಮೂಲಿಯನ್ ಕರ್ಟನ್ ಗ್ರಿಡ್ನ ಕೊಡ್ತಾ ಹೋಗ್ಬೋದು. ಈಗ ಇಲ್ಲಿ ಮೂಲಿಯನ್ ಅಂತ ಆಪ್ಷನ್ ಇದೆ. ಸೊ ಮೂಲಿಯನ್ ಅಂತ ತೊಗೊಂಡಾಗ ಈಗ ನಾನೇನು ಈ ಗ್ರಿಡ್ ಲೈನ್ಸ್ನ ಮಾರ್ಕ್ ಮಾಡಿದ್ದೀನಿ ಅದಕ್ಕೆ ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಬಂದು ಆಲ್ ಗ್ರಿಡ್ ಲೈನ್ಸ್ ಅಂತ ಇದೆ. ಸೊ ಆಲ್ ಗ್ರಿಡ್ ಲೈನ್ಸ್ ಅಂತ ಕೊಟ್ಟಾಗ ಇಲ್ಲಿ ಗ್ರಿಡ್ ಲೈನ್ಸ್ ಎಲ್ಲಿ ಇದೆ ಅಲ್ಲಿಗೆಲ್ಲದಕ್ಕೂ ಈ ಥರ ಬಾರ್ಡರ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಕಂಟ್ರೋಲ್-Z ಮಾಡಿ ಜಸ್ಟು ಮೂಲಿಯನ್ ಅಂತ ಸೆಲೆಕ್ಟ್ ಮಾಡಿ ಪರ್ಟಿಕ್ಯುಲರ್ ಒಂದೊಂದು ಗ್ರಿಡ್ ಲೈನಿಗೇನೆ ಸೆಲೆಕ್ಟ್ ಮಾಡ್ತಾ ಹೋದರೆ ನನಗೆ ಎಲ್ಲೆಲ್ಲಿ ಗ್ರಿಡ್ ಲೈನ್ಸ್ ಬೇಕು ಅಲ್ಲಿ ಮ್ಯಾನ್ಯುಯಲ್ ಆಗಿ ನಾವೇ ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತಂದರೆ ಆಲ್ ಗ್ರಿಡ್ ಲೈನ್ಸ್ನ ಸೆಲೆಕ್ಟ್ ಮಾಡಿ ಎಲ್ಲೆಲ್ಲಿ ಗ್ರಿಡ್ ಲೈನ್ಸ್ ಅವೈಲೇಬಲ್ ಇದೆ ಅಲ್ಲೆಲ್ಲ ಒಟ್ಟಿಗೆ ಒಂದೇ ಸಲ ಮೂಲಿಯನ್ಸ್ ಕ್ರಿಯೇಟ್ ಆಗುತ್ತೆ.
ಸೊ ಮೂಲಿಯನ್ಸ್ ಅಂತ ಹೇಳಿದ್ರೆ ಈ ಬಾರ್ಡರ್ಸ್. ಸೊ ನಾವು ಯಾವುದಾದ್ರೂ ಪಾರ್ಟಿಷನ್ ವಾಲ್ಸ್ ನೋಡಿರ್ಬೋದು, ಸೊ ಕಮರ್ಷಿಯಲಲ್ಲಾಗಲಿ ಯೂಸ್ ಮಾಡಿರ್ಬೋದು, ಇಲ್ಲ ಒಂದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಟ್ ಅಂತ ತೊಗೊಂಡ್ರೆ ಅದರಲ್ಲಿ ಪಾರ್ಟಿಷನ್ಸ್ಗೆ ಯೂಸ್ ಮಾಡಿರ್ತಾರೆ, ಇಲ್ಲ ಯಾವುದಾದ್ರೂ ಒಂದು ಫ್ಯಾಕ್ಟ್ರೀಸ್ ಅಂತ ತೊಗೊಂಡ್ರೆ ಒಂದು ದೊಡ್ಡ ರೂಮ್ ಇರುತ್ತೆ, ಅದರಲ್ಲಿ ಈ ಥರ ಪಾರ್ಟಿಷನ್ ವಾಲ್ಸ್ನ ಹಾಕಿರ್ತಾರೆ. ಸೊ ಗ್ಲಾಸ್ ಕೆಲವೊಂದೊಂದು ಕಡೆ ಗ್ಲಾಸ್ ಕೊಟ್ಟಿರ್ತಾರೆ, ಇನ್ನೊಂದು ಕಡೆ ಪೂರ್ತಿ ಅದನ್ನು ಸಾಲಿಡಾಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ಇದಕ್ಕೆ ಮೂಲಿಯನ್ಸ್ ಬಾರ್ಡರ್ ಚೇಂಜ್ ಮಾಡೋದಾಗಲಿ ಆ್ಯಂಡ್ ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಗ್ಲಾಸ್ ಇರೋದನ್ನು ಕೆಲವೊಂದೊಂದು ನಾವು ಹೈಡ್ ಮಾಡಿ ಅದಕ್ಕೆ ಫುಲ್ ಸಾಲಿಡ್ ಮೆಟೀರಿಯಲ್ನ ಕೊಡೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.